ಬಿಬಿಎಂಪಿಯಲ್ಲಿ ನಡೆದಿದ್ಯಾ ಬ್ರಹ್ಮಾಂಡ ಭ್ರಷ್ಟಾಚಾರ, ಕೋಟ್ಯಾಂತರ ರೂಪಾಯಿ ಹಣ ಅಕ್ರಮ ವರ್ಗಾವಣೆ ಬಯಲಿಗೆ ಬಂದಿದೆ. ಅಸ್ತಿತ್ವದಲ್ಲಿಯೇ ಇಲ್ಲದ ಸಹಕಾರಿ ಸಂಸ್ಥೆಗಳಿಗೆ ಹಣ ಟ್ರಾನ್ಸ್ಫರ್, ಫಲಾನುಭವಿಗಳ ಹೆಸರು ದುರ್ಬಳಕೆ ಮಾಡಿಕೊಂಡು ಅಕ್ರಮವೆಸಗಲಾಗಿದೆ. ಹೆಸರು, ದಾಖಲೆ ದುರ್ಬಳಕೆ, ಸಹಿ ಎಲ್ಲವನ್ನ ಕೂಡ ಸೃಷ್ಟಿ ಮಾಡುವ ಮೂಲಕ ಅಕ್ರಮವನ್ನ ಬೆಸಗಲಾಗಿದೆ. ಅಕ್ರಮಕ್ಕೆ ಅಂತಾನೆ ಸಹಕಾರ ಸಂಘ ಸ್ಥಾಪಿಸಿ ವರ್ಗಾವಣೆ ಮಾಡಲಾಗಿದೆ. ಅಸ್ತಿತ್ವದಲ್ಲೇ ಇಲ್ಲದ ಸೊಸೈಟಿಗೆ ಹಣ ವರ್ಗಾವಣೆ ಮಾಡಿರುವ ಆರೋಪ ಕೇಳಿ ಬಂದಿದೆ. ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ನೋಡಿ, ಇಲ್ಲಿ ನಿಮಗೆ ಡಾಕ್ಯುಮೆಂಟ್ ಅನ್ನ ಮಾರ್ಕ್ ಮಾಡಿ ಕೂಡ ತೋರಿಸ್ತಾ ಇದ್ದೀವಿ ಹೇಗೆಲ್ಲ ಅಕ್ರಮ ಆಗಿದೆ ಅಂತೇಳಿ. ಈಗ ಈ ಹಣ ಅಕ್ರಮ ವರ್ಗಾವಣೆಯ ವಿಚಾರ ಬಯಲಿಗೆ ಬಂದಿದೆ. ಫಲಾನುಭವಿಗಳು ಇರ್ತಾರಲ್ಲ, ಅವರ ಹೆಸರನ್ನ ಇಲ್ಲಿ ದುರ್ಬಳಕೆ ಮಾಡಿಕೊಂಡು ಅವರ ಹೆಸರಲ್ಲಿ ದಾಖಲೆಗಳನ್ನು ದುರ್ಬಳಕೆ ಮಾಡಿಕೊಂಡು ನಕಲಿ ಸಹಿಯನ್ನು ಸೃಷ್ಟಿ ಮಾಡುವ ಮೂಲಕ ಅಕ್ರಮವನ್ನು ಬೆಸಗಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ರಿಪೋರ್ಟರ್ ಸವಿತಾ ಈಗ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಏನಿದು ಅಕ್ರಮ, ಹೇಗೆ ಈಗ ಬಯಲಿಗೆ ಬಂದಿದ್ದು, ಯಾಕೆ ಇಷ್ಟೊಂದು ತಡವಾಗಿ ಬಯಲಿಗೆ ಬಂದಿರೋದು? ನಾಗೇಂದ್ರ ಬಾಬು, ರಾಜ್ಯದಲ್ಲಿ ಪ್ರಮುಖವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಈ ಒಂದು ಅಕ್ರಮ ವರ್ಗಾವಣೆ ಹಣ ಗಂಭೀರ ಸ್ವರೂಪವನ್ನು ಪಡೆಯುವ ಹೊತ್ತಲ್ಲಿ ಮತ್ತೊಂದು ಬಹುಕೋಟಿ ಅಕ್ರಮ ಹಣ ವರ್ಗಾವಣೆ ಆಗಿರೋದು ಅದ್ರ ಪಾಲಿಕೆ ವ್ಯಾಪ್ತಿಯಲ್ಲಿ ಈಗ ಬೆಳಕಿಗೆ ಬರ್ತಾ ಇದೆ. ಪ್ರಮುಖವಾಗಿ 9 ಅಧಿಕಾರಿಗಳು ಶಾಮೀಲಾಗಿದ್ದಾರನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಅಂದರೆ ಕೊರೋನಾ ಬಿಕ್ಕಟ್ಟಿನ ಸಮಯದಲ್ಲಿ 2020-21 ಸಮಯದಲ್ಲಿ ಅಂದರೆ ಹಿಂದುಳಿದವರು, ಅಲ್ಪಸಂಖ್ಯಾತರು, ವಿಧವೆಯರಿಗೆ ಮೀಸಲಿಟ್ಟ ಹಣವನ್ನು ಅದರಲ್ಲೂ ನಕಲಿ ಸೊಸೈಟಿಗಳಿಗೆ ಅಂದರೆ ಅಸ್ತಿತ್ವದಲ್ಲಿ ಇಲ್ಲದಿರುವಂತಹ ಸೊಸೈಟಿಗಳಿಗೆ ವರ್ಗಾವಣೆಯಾಗಿದೆ. ಪ್ರಮುಖವಾಗಿ 102 ಕೋಟಿ ಬಹುಕೋಟಿ ವಂಚನೆಯಲ್ಲಿ ಇದು ಒಂದು ಕೂಡ. ಈ ವರ್ಗಾವಣೆಯಲ್ಲಿ ಪ್ರಮುಖವಾಗಿ 9 ಜನ ಅಧಿಕಾರಿಗಳು ಶಾಮೀಲಾಗಿದ್ದಾರಂತ ಕೂಡ ಕೇಳಿಬರ್ತಾ ಇದೆ. ಆ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು ಅಂತ ಈಗಾಗಲೇ ದೂರು ದಾಖಲಾಗಿದೆ. ಈ ಒಂದು ಕೇಸ್ ಕೂಡ ಲೋಕಾಯುಕ್ತಕ್ಕೆ ಪತ್ರ ಬರೆದು ಇದೊಂದು ತನಿಖೆ ಮಾಡಲಿ ಅಂತ ಪತ್ರ ಕೂಡ ಬರೆದಿದ್ದಾರೆ. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಒಂದು ಗಂಭೀರ ಸ್ವರೂಪವನ್ನು ಪಡೆಯುವ ಹೊತ್ತಲ್ಲಿ ಇದು ಒಂದು ಬಹುಕೋಟಿ ವಂಚನೆ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಈ ವಂಚನೆ ಯಾವ ರೀತಿ ಆಗಿದೆ ಅಂದರೆ ನಕಲಿ ಸಹಿ, ನಕಲಿ ಹೆಸರು, ನಕಲಿ ಖಾತೆ, ಅದರಲ್ಲೂ ನಕಲಿ ಸೊಸೈಟಿಗಳನ್ನು ಬಳಸಿ 9 ಜನ ಅಧಿಕಾರಿಗಳು ವರ್ಗಾವಣೆ ಮಾಡಿದ್ದಾರೆ. ಅದು 102 ಕೋಟಿ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ. ಇದು ಸರ್ಕಾರಕ್ಕೆ ಬಹುದೊಡ್ಡ ಲಾಸ್ ಅನ್ನೋದು ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಈ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಆ ಒಂದು ಸಮಯದಲ್ಲಿ ಅಂದರೆ 2020-21 ಸಮಯದಲ್ಲಿ ಆ ಒಂದು ವಿಭಾಗದಲ್ಲಿರುವಂತಹ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು. ಇದು ಗಂಭೀರವಾಗಿ ಪರಿಗಣಿಸಬೇಕಂತ ಕೇಳ್ತಾ ಇದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.